ಹಾಯ್, ಹಲೋ, ನಮಸ್ತೆ. ಆ್ಯಕ್ಷನ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಎಲ್ಲ ಕಡೆಯಲ್ಲೂ ದಸರಾ ದಸರಾ ದಸರಾ. ನಾವೀಗ ಬಂದದ್ದು ಉಚ್ಚಿಲ ದಸರಕ್ಕೆ. ದೇವಸ್ಥಾನವನ್ನು ಸುತ್ತಾಕಿ ಬಂದ್ವಿ. ಈಗ ನೋಡೋಣ ವಸ್ತು ಪ್ರದರ್ಶನ. ಎಲ್ಲರೂ ನೋಡಿದರೆ ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಒಳಗೆ ಹೋಗುವಾಗ ನಮಗೆ ಸ್ವಾಗತ. ಹೂವಿಂದ ಅಲಂಕೃತವಾದಂತಹ ಪ್ರಾಣಿ ಪಕ್ಷಿಗಳ ಚಿತ್ರಣ ನೋಡಿ, ನೋಡ್ಕೊಂಡು ಹೋಗುವ. ಇದು ಆನೆ ನೋಡಿ, ಪಿಂಕ್ ಕಲರ್ ಆನೆ. ಹಾಗೆ ಪಕ್ಷಿ, ಇದು ನನಗೆ ಇದು ತೋರಿಸ್ಲಿಕ್ಕೆ ನೆನಪಿಲ್ಲ. ತರಕಾರಿಯಲ್ಲಿ ವಿವಿಧ ರೀತಿಯ ವಸ್ತುಗಳು, ಬನ್ನಿ ಅದನ್ನು ನೋಡಿ. ತರಕಾರಿಯಿಂದ ನಾವು ಇಲ್ಲಿ ಚಿತ್ರ, ಅಯ್ಯೋ ವೈ ನಮಗೂ ತೆಗಿಬೇಕಿತ್ತು ಮಾರ, ಇರಲಿ ಬಿಡಿ. ನೋಡಿ, ಇದು ಹಾಲ್. ಹೋದ ವರ್ಷ ಏನೂ ಇರಲಿಲ್ಲ, ತಗಡು ಚಪ್ಪರ ಇತ್ತು. ಒಂದೇ ವರ್ಷದಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದಂಥ ಜಯಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ಮಂಗನ ಕೈಯಲ್ಲಿ ಮಾಣಿಕೆದಾಗೆ ಈಗ ಮೊಬೈಲ್, ಎಲ್ಲ ಮೊಬೈಲ್ ಮೊಬೈಲ್ ಮೊಬೈಲ್. ನೋಡಿ, ಪ್ರಾಣಿ ಪಕ್ಷಿ ಅಂದರೆ ಮೀನುಗಳಿಗೆ ನೀರಿನಲ್ಲಿ ಕಸ ಬಿಸಾಡಿದಂತಾಗುವ ಸಮಸ್ಯೆಗಳು, ಪಕ್ಷಿಗಳು, ಹಾಗೆ ಈಗ ದುಶ್ಚಟಕ್ಕೆ ಬಲಿಯಾದಂಥ ನಮ್ಮ ಯುವಕ ಸಮುದಾಯ. ನೋಡಿ, ಪ್ಲಾಸ್ಟಿಕ್ಕಿಂದ ಆಗುವಂಥ ಎಷ್ಟೋ ಚಿತ್ರಣಗಳು ಇಲ್ಲಿ ನಮಗೆ. ನೋಡಿ, ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಗಂಡು ಸೊಳ್ಳೆ ಜಾತ್ರೆ ಹೋಗಿದೆ. ತುಳುನಾಡಿನ ದೈವ ಹೇಗೆ ಯಾವ ರೀತಿ ಇದೆ ಅನ್ನೋದನ್ನು ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದನ್ನು ಇಲ್ಲಿ ಉಚ್ಚಿಲ ದಸರಾದಲ್ಲಿ ಅದಕ್ಕೆ ಹೆಸರನ್ನು ಕೊಟ್ಟು ಯಾವ ರೀತಿ ಅದನ್ನು ತೋರಿಸಿದ್ದಾರೆ ಅಂತ ನೀವೇ ನೋಡಿ. ಯಾವ ದೈವ ಹೇಗೆ ಇದೆ ಅನ್ನೋದನ್ನು ಇಂದಿನ ಪೀಳಿಗೆಗೆ ತೋರಿಸುವಂಥ ಒಂದು ಚಿತ್ರಣ ಇಲ್ಲಿದೆ ನೋಡಿ. ಇದು ಮಗು ಚಿತ್ರಣ, ಎಲ್ಲವೂ ಕೂಡ ಕಲಾತ್ಮಕ ಕೈಯಲ್ಲಿ ಮಾಡಿದಂಥ ವಸ್ತುಗಳು. ಇದನ್ನು ವಿವರಿಸಲಿಕ್ಕೆ ನಮಗೆ ಅಸಾಧ್ಯ, ಯಾಕೆಂದರೆ ಅಷ್ಟು ಅದರಲ್ಲಿ ಅರ್ಥ ಇದೆ. ಒಂದು ಮರದ ಚಿತ್ರಣ ಆಗ್ಬೋದು, ಯಾವುದಿರಲಿ. ಶಾಲೆ ಮಕ್ಕಳು ಎಲ್ಲ ರಜೆ ಎಲ್ಲ ಇಲ್ಲಿದ್ದಾರೆ ನೋಡಿ. ಎಲ್ಲರ ಮೊನ್ನೆಯಿಂದ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ರಾರಾಜಿಸಿರುವಂಥವರು ಇದೇ ವಿಶೇಷ ಚೇತನರಾದ ಕಲಾಕೃತಿ ಗಣೇಶ್ ಪಂಜಿಮಾರು ಮತ್ತು ಸುಮಾ ಪಂಜಿಮಾರು. ಇವರು ಅಣ್ಣ ತಂಗಿ ನೋಡಿ. ಇವರ ಕಲೆ ಇದಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವ ವ್ಯಕ್ತಿಗಳು ಈ ರೀತಿ ಒಂದು ಮಾಡ್ತಾರೆ ಅನ್ನೋದನ್ನು ನಿಮ್ಮ ಮುಂದೆನೇ ಕೂತು ತೋರಿಸ್ತಾ ಇದ್ದಾರೆ. ಬನ್ನಿ, ಎಲ್ಲರೂ ಇವರ ಹತ್ರ ಇರುವಂಥ ವಸ್ತುಗಳನ್ನು ಖರೀದಿಸಿ ಇವರಿಗೆ ಪ್ರೋತ್ಸಾಹ ಕೊಡಿ. ಇಲ್ಲೊಬ್ಬರು ಅಂಕಲ್ ಹತ್ರ ಮಾತಾಡ್ಸೋ, ಬನ್ನಿ. ಚಂದ ಮಾಡಿ ನಡೀತಾ ಇದ್ದಾರೆ. ನೋಡಿ, ಇಲ್ಲೊಬ್ರು ನಮ್ಮ ಅಂಕಲ್ ಹಾಳೆಯಿಂದ ಟೊಪ್ಪಿ ಅಂತ ಹೇಳ್ತಾರೆ, ಅದನ್ನು ರಚಿಸಿ ಅದರಲ್ಲಿ ಉಲ್ಲನ್ನಿನ ಡಿಸೈನ್ ಮಾಡಿಸ್ತಿದ್ದಾರೆ. ಅಂಕಲ್, ನೀವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? ನಾನು 30 ವರ್ಷ. 30 ವರ್ಷದಿಂದ. ನನ್ನ ಅಜ್ಜ ಮತ್ತು ಅಜ್ಜ ಎಲ್ಲವೂ 30 ವರ್ಷ. ಇದು ಒಂದೇ ಅಲ್ಲ, ಹಾಂ, ಅದು ಕೊಡೆ ಉಂಟು. ಹಾಂ ಹಾಂ, ಆ ಕಡೆಗೆ ಇದೆ. ಅಲ್ಲಿ ಇಲ್ಲಿ ಅದನ್ನು ಮಾಡಿಸಿ ಅಲ್ಲಿ ಇಡ್ತಾ ಇದ್ದೀರಾ? ಹಾಂ ಹಾಂ ಹಾಂ, ಅದನ್ನು ಮಾಡ್ತಾ ಇದ್ದೆ. ಮತ್ತು ಅಂಕಲ್, ಇದು ನಿಮ್ಮದು ಇದೇ ಬೇರೆ ವ್ಯವಸಾಯ, ಬೆನ್ನಿ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಇಲ್ಲ, ಬೆನ್ನಿಗಿನ್ನಿ ಯಾವುದೂ ಇಲ್ಲ ಇದರಲ್ಲಿ. ಹಾಂ, ನಮಗೆ ಇದೇ ಉದ್ಯೋಗ ಮತ್ತು ಕೋಲಗಟ್ಟು. ಹಾಂ, ಕೋಲ ನೇಮೋತ್ಸವದ ದೈವಗಳ ಚಾಕರಿ ಮಾಡ್ತೀರಾ? ಓಕೆ. ಸಂತಸದ ಸುದ್ದಿ ಅಂದರೆ ಅಂಕಲ್ ದೈವಗಳ ಚಾಕರಿ ಅದನ್ನು ಮಾಡ್ತಿರುವಂಥ ವ್ಯಕ್ತಿ. ಅದರಲ್ಲೂ ಉಚ್ಚಿಲದ ದಸರಾ ದಿವಸ ಬಂದು ತನ್ನ ಕಲೆಯನ್ನು ತೋರಿಸ್ತಾ ಇದ್ದಾರೆ ನೋಡಿ. ದೈವದ ಚಾಕರಿ ಹೇಳಿದ್ರೆ ಅಂಕಲ್, ಅದು ಎಷ್ಟು ವರ್ಷದಿಂದ? ಯಾವುದು ದೈವ ಚಾಕರಿ, ದೇವರ ಚಾಕರಿಗಳು? ದೈವ ಚಾಕರಿ ಹಾಗೆ 30 ವರ್ಷ. 30 ವರ್ಷದಿಂದನೂ ಮಾಡ್ಕೊಂಡು ಬರ್ತಿದ್ದೀರಿ. ಇದು ಎಲ್ಲ ಸೇಲ್ಗೆ ಅಂಕಲ್? ಯಾವುದು? ಹೌದು, ಈಗ ಡಿಸೈನ್ ಎಲ್ಲ ಮಾಡ್ತಿದ್ದಾರೆ, ಇದೆಲ್ಲ ಸೇಲ್ಗೆ? ಇದಕ್ಕೆ ಎಷ್ಟು ಚಾರ್ಜ್ ಆಗ್ತೀರಂತ? ಇದು ಒಂದಕ್ಕೆ 150. 150. ನಿಮ್ಮ ಕಲೆಗೇನೆ ದುಡ್ಡು ಕೊಡಬೇಕು, ಯಾಕಂದರೆ ಇದನ್ನು ಹಾಲೆಯಿಂದ ಮಾಡುವಂಥಷ್ಟು ಸುಲಭ ಅಲ್ಲ. ನೋಡಲಿಕ್ಕೆ ಚಂದ ಕಾಣ್ತದೆ, ಅದರಲ್ಲಿರುವಂಥ ಕೆಲಸ ನಿಮಗೆ ಗೊತ್ತು, ಯಾವ ರೀತಿಯಲ್ಲಿ ಕಷ್ಟಪಡ್ತಿದ್ದೀರ. ಖಂಡಿತ ಖಂಡಿತ, ಕಸದಿಂದ ರಸ. ನೋಡಿ, ನಮ್ಮ ಅಂಕಲ್ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಬನ್ನಿ, ಅವರಿಗೆ ಬೇಕಾದಂಥ ಖರೀದಿಯನ್ನು ಮಾಡಿ ಅಂಕಲ್ಗೆ. ಹಾಗೆ ಇಲ್ಲಿ ಉಚ್ಚಿಲ ದಸರಾಗೆ ಬಂದಂಥ ಎಲ್ಲರೂ ನಮ್ಮ ಅಂಕಲ್ನ, ಇಲ್ಲಿ ವಸ್ತು ಇದೆ, ಅಲ್ಲಿ ಕೂಡ ಮುಂದ್ಗಡೆ ಶಾಪ್ ಇದೆ, ಅದೆಲ್ಲವನ್ನು ನಿಮಗೆ ಬೇಕಾದ ವಸ್ತುವನ್ನು ಪರ್ಚೇಸ್ ಮಾಡಿ ಅಂಕಲ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ಮುಂದೆ ಹುಡುಗರಿದ್ದಾರೆ, ಹಾಂ, ಅವರೆಲ್ಲ ಮಾತಾಡಿ. ಸರಿ. ಮತ್ತೊಂದು ಎಲ್ಲರೂ ಹೇಳಿದಾಗೆ ಕಲ್ಲಿನಿಂದ ಅಲಂಕೃತವಾದಂತಹ ವಸ್ತುಗಳು, ಕಡಲಿನಲ್ಲಿ ಬಿಸಾಡಿದಂಥ, ಇದು ದೇವರನ್ನು ಹೇಳ್ತೀನಿ, ನಾವು ನೋಡೋ ತರಕಾರಿ ಅಂತ ನೆನ್ಕೊಂಡದ್ದು ಮಾರೆ. ಮತ್ತೆ ನೋಡುವಾಗ ಕಲ್ಲು. ನಮ್ಮನ್ನೆಲ್ಲ ಇಲ್ಲಿ ನೋಡಿ ಚಿತ್ರಣ, ಫೋಟೋಗ್ರಫಿಗಳದ್ದು ಎಲ್ಲ ಫೋಟೋಗ್ರಫಿ ಯಾವ ರೀತಿ ಇದೆ ಯಾವುದು ಅಂತ ಮಾಡಿದಂಥ ಚಿತ್ರಗಳು. ಹಾಗೆಯೇ ಇನ್ನೊಂದು ಎಲ್ಲದಕ್ಕೂ ಮೂಲ ಕಾರಣ ಒಬ್ಬ ವ್ಯಕ್ತಿ ಇದ್ದಾರೆ, ಇವರೇ ನಮ್ಮ ಸರ್ ಜಯಶಂಕರ್. ಇಲ್ಲಿ ನೋಡಿ ಎಷ್ಟು ಚಂದ ನಾವು ಸಹ ಕಾಣ್ತಿದ್ದೇವೆ ಮರ, ಅದರಲ್ಲಿ ಎಷ್ಟು ಚಂದ ಅಲಂಕಾರ ನೋಡಿ. ಇಲ್ಲಿ ಬಾಟಲಿಯ ಚಿತ್ರಣಗಳು,
ಹಾಗೆಯೇ ಫೋಟೋಗ್ರಫಿ ಇಲ್ಲಿ ಕೂಡ ಇದೆ ನೋಡಿ, ನೋಡುವಂಥದ್ದೇ. ಇದು ತುಳುವಲ್ಲಿ ತಡಪ ಹೇಳ್ತಾರೆ, ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಇದೆಲ್ಲನೂ ಬುಟ್ಟಿ ಕೈಗಾರಿಕೆ ಮಾಡಿದ್ದಾರೆ. ಮತ್ತೊಂದು ಸ್ಪೆಷಲ್ ಇದು ಹೇಳಲೇಬೇಕು ಇದರ ಬಗ್ಗೆ. ಇದರದ್ದು ಫುಲ್ ವಿವರಣೆ ನಾವು ಇನ್ನೊಂದು ನಮ್ಮದು ವಿಡಿಯೋದಲ್ಲಿ ತೋರಿಸ್ತೇವೆ, ಖಂಡಿತವಾಗ್ಲೂ ನೋಡಿ. ಮನುಕುಲಕ್ಕೆ ನೆಕ್ಸ್ಟ್ಗೆ ಫ್ಯೂಚರ್ಗೆ ಬೇಕಾದಂಥ ಒಂದು ಉತ್ತಮ ಸಂದೇಶ ಹಾಗೂ ನೀರು ಸೇವ್ ಮಾಡುವಂಥದ್ದೊಂದು ಒಳ್ಳೆಯ ವಿಚಾರದ ಬಗ್ಗೆ. ಹಾಗೆಯೇ ಇದು ಸೈಕಲಲ್ಲ ಇದು ಚರಕ ಅಂದರೆ ಕೈಮಗ್ಗ ಹೇಗೆ ಇದು ಮಾಡ್ತೇವೆ ಅದರ ಬಗ್ಗೆ ಒಂದು ತೋರ್ಪಣೆದ ಚಿತ್ರ. ಮತ್ತು ಅಲ್ಲಿಯೇ ರೆಡಿ ಮಾಡಿ ತೋರಿಸ್ತಾರೆ ಸೀರೆ. ಇದೆಲ್ಲ ನಶಿಸಿ ಹೋಗ್ತಿದೆ, ಆದರೂ ಇನ್ನೂ ಕೂಡ ಕೆಲವರ ಹತ್ರ ಇದೆ. ಪಕ್ಷಿಗಳು ನೋಡಿ, ಮಾತನಾಡುವ ಗಿಳಿ. ಇದು ಗಿಳಿ ಅಂತದೋ ಹೋಗ್ತಾ ಉಂಟು, 2 ಗಿಳಿಗಳು ಶಬಾಷ್ ಚೆಂದ ರಮೇಶ್ ಮಾಡ್ತಾ ಉಂಟು ಭಾಷೆಯಲ್ಲಿ. ಅದಕ್ಕೆ ಎಷ್ಟು ಜನ ಉಂಟು. ಇದು ನೋಡಿ, ನಾವು ಮೊದಲು ಪಾರಿವಾಳ ಅಂತ ತಿಳ್ಕೊಂಡದ್ದು, ಮತ್ತೆ ನೋಡುವಾಗ ಗಿಳಿ ಮಾರ. ಆದರೆ ಒಂದೊಂದು ಗಿಳಿ ನೋಡಲಿಕ್ಕಿಲ್ಲ, ರೇಟ್ ಮಾತ್ರ ಸೂಪರ್. ನೋಡ್ಬೇಕು ನಾವು ಅಂಥದ್ದೇ. ದುಡ್ಡಿದ್ದವ್ರು ತಗೋಬೋದು, ದುಡ್ಡಿಲ್ಲದವ್ರು ಮಾತ್ರ ಕಷ್ಟಪಟ್ಟು ತಗೊಳ್ಳಿ. ಒಳ್ಳೆ ಒಳ್ಳೆ ಪಕ್ಷಿಗಳು, ನೋಡಲಿಕ್ಕೆ ಸಿಗದಂಥ ಚಂದ ಚಂದದ ಗಿಳಿಗಳು, ಬಾತುಕೋಳಿಗಳು ಮತ್ತು ಪಾರಿವಾಳ. ಇದು ಕೋಳಿ ಕೆಲವು ಇವೆ. ಈ ಕೋಳಿ ನೋಡುವಾಗ ಇದು ತಿನ್ನಲಿಕ್ಕಿಲ್ಲ. ಇದು ನೋಡಿ, ಮರದಿಂದ ಮಾಡಿದಂಥ ವಸ್ತುಗಳು, ಪುಸ್ತಕ ಭಂಡಾರ. ಎಲ್ಲರೂ ಇದ್ದರೆ ಇಲ್ಲಿ ಮಾತ್ರ ಒಂದು 2-3 ಮಂದಿ ಮಾತ್ರ ಇರುವಂಥ ಜಾಗ ಅಂದರೆ ಪುಸ್ತಕ ಭಂಡಾರ. ಯಾಕಂದರೆ ಅದೆಲ್ಲ ಬೇಡ ಈಗ ಯಾರಿಗೂ ಕೂಡ. ನಮ್ಮ ಪೊಲೀಸ್ ಸರ್ ಇಬ್ಬರಿದ್ದಾರೆ. ಇಲ್ಲೊಂದು ಅಕ್ಕ ಕೈಯಲ್ಲಿ ಮೊಬೈಲ್ ತೋರಿಸಿ ಫಟ್ ಅಂತ ಚಿತ್ರ ಬಿಡಿಸುವಂಥ ಒಂದು 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಆದರೆ ಅವರ ಚಿತ್ರ 100 ರೂಪಾಯಿ ಬೆಲೆ ಕಟ್ಟಲಿಕ್ಕಿಲ್ಲ, ಅಷ್ಟು ಚಂದ ಚಿತ್ರ. ಹಾಗೆಯೇ ಮಡಕೆಯಲ್ಲಿ ಚಿತ್ರಣ. ಒಂದೇ ಮನೆಯವರು ಕೂತ್ಕೊಂಡು, ಇಲ್ಲೊಬ್ಬ ವಿಕಲಚೇತನ ಯುವಕ, ನಮ್ಮ ಊರಿನವನೇ, ನಿಜವಾಗ್ಲೂ ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ. ನೋಡಿ, ಈಗ ನಾವು ಹೋಗ್ತಾ ಇದ್ದೇವೆ ನಮ್ಮ ಮೀನುಗಾರಿಕಾ ಇಲಾಖೆಯಿಂದ ತಯಾರಾದಂತಹ ಮತ್ಸ್ಯ ಲೋಕಕ್ಕೆ. ಇದೆಲ್ಲವೂ ಕಡಲಿನಿಂದ ತಂದಂಥ ಮೀನುಗಳು. ಇದನ್ನು ಇಲ್ಲಿ ಶೇಖರಣೆ ಮಾಡೋಷ್ಟು ಸುಲಭ ಅಲ್ಲ. ಇದು ಸಿಗಡಿ, ಎಟ್ಟಿ. ಇದೆಂಥ ಮೀನು? ಇದೆಲ್ಲ ಕಡಲಿನ ಮೀನುಗಳು, ಕಡಲಿನ ಆಮೆ. ಇದು ಎಂಥದ್ದು? ಮಡಂಜಿ. ಹಾಗೇನೆಲ್ಲ ಕಡಲಿನ ಮೀನುಗಳನ್ನು ಎಲ್ಲ ತೋರಿಸ್ತಿದೆ. ಗ್ಲಾಸ್ ಕ್ಲೀನರ್ ಮೀನು, ಜನರಾಶಿ ಮೀನುಗಳನ್ನು ನೋಡುವಂಥದ್ದು. ಹಾಗೇನೆ ಇಲ್ಲಿ ಮಡಕೆಯ ಚಂದ ಚಿತ್ರಣ ಎಲ್ಲ ಮಾಡಿ ತಯಾರು ಮಾಡಿ ನಿಮಗೆ ಸೇಲ್ಗೋಸ್ಕರ ತಂದಿದ್ದಾರೆ. ಇಲ್ಲೊಂದು ನೋಡಿ ಅಮ್ಮ, ನಿಮ್ಮ ಎದುರಿಗೇನೆ ಕತ್ತಿ ತಯಾರಿ, ಅದರೆಲ್ಲನೂ ಫ್ರೆಶ್ ಬೆಚ್ಚ ಕತ್ತಿ ತಯಾರು ಮಾಡ್ತಿದ್ದಾರೆ ನೋಡಿ. ನೀವೇ ನೋಡಿ ಎಲ್ಲಿ ಹೇಗೆ ರೀತಿ ಮಾಡ್ತಿದ್ದಾರೆ. ಇದು ದಸರಾದಲ್ಲಿ ಮರಳ ಶಿಲ್ಪ, ಜಿ ಶಂಕರ್ ಸರ್ ಅದೊಂದು ಚಿತ್ರಣ ಮಾಡಿದ್ದಾರೆ. ಹಾಗೆಯೇ ಕೊನೆಯದಾಗಿ ಎತ್ತುಗಳಿಂದ ಕಬ್ಬಿನ ರಸ ತಯಾರಾಗುವಂಥ ರೀತಿ ವಿಧಾನ ನೋಡಿ. ಕೋಣಂತೆ ಕೋಣದಿಂದ ತಯಾರಾದಂಥ ಕಬ್ಬಿನ ರಸ ಅವರು ಚಂದ ಮಾಡ್ತಾರೆ. ಧನ್ಯವಾದಗಳು. ಅಯ್ಯಯ್ಯ ಅವಲಾಯ್ಕ ಕೋಣ ಮಾರ್ರೆ ಉಪ್ಪಡದ ಸೊಗಸಾಗಿ ಸೋಬಾನ ಆಡುತ್ತಾ ಎತ್ತುಗಳನ್ನು ಚಂದದಲ್ಲಿ ಕರ್ಕೊಂಡು ಕಬ್ಬಿನ ರಸ ರೆಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.